ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಕ್ಷೇತ್ರದ ಮೇಲಿನ ಪ್ರಾಬಲ್ಯ ಸಾಧಿಸಿದ್ದು ಶಾಸಕ ಲಕ್ಷ್ಮಣ ಸವದಿ ಈಗ ಇಲ್ಲಿನ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲೂ ವೈಟ್ ವಾಶ್ ಮಾಡುವ ಮೂಲಕ ತಮ್ಮ ಕ್ಷೇತ್ರದಲ್ಲಿ ತಾವೇ ಚಕ್ರಾಧಿಪತಿ ಎಂಬುದನ್ನು ಸಾಬೀತುಗೊಳಿಸಿದ್ದಾರೆ. ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಕಾಗವಾಡ ಶಾಸಕ ರಾಜು ಕಾಗೆ ನೇತೃತ್ವದ ರೈತರ ಸಹಕಾರಿ ಪ್ಯಾನೆಲ್ ಒಟ್ಟು 13 ಸ್ಥಾನಗಳ ಪೈಕಿ ಬ ವರ್ಗದ 1 ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡಿಕೊಂಡಿತ್ತು. ಉಳಿದ 12 ಸ್ಥಾನಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿತ ಪ್ಯಾನೆಲ್ನ ಎಲ್ಲಾ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ 4ನೇ ಅವಧಿಗೆ ನಿಕಟಪೂರ್ವ ಅಧ್ಯಕ್ಷ ಪರಪ್ಪ ಸವದಿ ನೇತೃತ್ವದ ಆಡಳಿತ ಮಂಡಳಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದ್ದಾರೆ. ಜಿದ್ದಾಜಿದ್ದಿನ ಕಣಕ್ಕೆ ಬಂದಿದೆ. ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಪ್ರತಿ ವರ್ಷ ಚುನಾವಣೆ ಆಗುತ್ತೆ, 5 ವರ್ಷ ಯಾವುದೇ ಥರದ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಭಾಳ ಸರಳವಾಗಿ ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗೆ. ಅಂದರೆ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ನಿರಾಶೆ ಆಗುತ್ತೆ ಅಂತ ನೋಡ್ರಿ. ಯಾಕಂದರೆ ಅವ್ರು 0% ಬಡ್ಡಿ ತರ್ತೀನಿ ನಾನು ಪೆನಲ್ ಗೆದ್ರಿ ಅಂತ ಹೇಳಿದ್ದಾರೆ. ಈ 0% ಇಲ್ಲ, ಅವ್ರ ಪೆನಲ್ಲೂ ಇಲ್ಲ, ಎಲ್ಲೋ ಒಂದು ಕಡೆ ನಿರಾಶೆ ಆಗುತ್ತೆ ಅಂತ ಅದನ್ನು ಅವರೇ ಹೇಳ್ಬೇಕು. 0% ಏನು ಹೇಳಿದ್ದಾರೆ ಅದನ್ನು ಅವರೇ ಉತ್ತರ ಕೊಡ್ತಾರೆ. ಕೇಂದ್ರ ಅಮಿತ್ ಶಾ ಅವರಿಂದ, ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲುವಂಥದ್ದು ನಾನು ಕೂಡ ಹೇಳಿದ್ದೀನಿ. ಒಂದು ವೇಳೆ ನಮ್ಮ ಪೆನಾಲ್ ಆರಿಸಿ ಬಂದ ಮೇಲೆ ಆಡಳಿತ ಮಂಡಳಿ ಜಾರಿಗೆ ಇದ್ದಾಗಲೂ ಕೂಡ ಅವರೇನಾದರೆ ಕೇಂದ್ರದಿಂದ ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದಿದ್ದಾರೆ, ಇವನ್ನೆಲ್ಲರನ್ನೂ ರಾಜೀನಾಮೆಯನ್ನು ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಈಗಲೂ ಬದ್ಧತೆ ಸರ್. ಈಗ ಮೂಲ ಕಾಂಗ್ರೆಸ್ಸಿಗರೂ ಎಲ್ಲ ಒಂದಾಗಿದ್ದಾರೆ ಸರ್. ಸ್ವಾಭಿಮಾನಿ ರೈತ ಸ್ವಾಭಿಮಾನಿ ಪೆನಲ್ ಮಾಡ್ಕೊಂಡು ಅದರಿಂದ ಏನು ಎಫೆಕ್ಟ್ ಆಗುತ್ತಾ ಸರ್? ಮೂಲು ಹೊಸದು ಹಳೇದು ಹೊಸದು ಅಂತಕ್ಕಂಥದ್ದಿಲ್ಲ, ಎಲ್ಲರೂ ನಮ್ಮ ಜೊತೆಗೇ ಇದ್ದಾರೆ. ಒಬ್ಬಿಬ್ಬರು ಆತ್ಮ ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು. ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಬೇಕು. ಅವರೆಲ್ಲ ಆವತ್ತು ನಡೆದೂ ಕೂಡ ನಾನು ಕಾಂಗ್ರೆಸ್ ಸೇರಿದಾಗೆ ನಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೆ. ಈಗ ಹೊರಗೆ ಬಂದಿದೆ ಅಷ್ಟೇ. ಅವತ್ತೂ ಅವರು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದಲ್ಲ. ಇವು ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಇದ್ದದ್ದು ಅಷ್ಟೇ. ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವ್ರು ಕೂಡಿದ್ದಾರೆ. ಅದರಿಂದ ಏನು ಭಾಳ ದೊಡ್ಡ ವ್ಯತ್ಯಾಸ. ಆನೆ ಪ್ರಮಾಣಕ್ಕೆಲ್ಲ ಕರಿತಾ ಇದ್ದಾರೆ ಸೌದಿ ಅವ್ರನ್ನ. ಆನೆ ಪ್ರಮಾಣಕ್ಕೆಲ್ಲ ಕರಿತಾ ಇದ್ದಾರೆ ಗಜಾನನ್ ಮಂಗಸೂಳಿ ಅವರು. ಏನು ಆನೆ ಏನೋ ಮಾತು ಕೊಟ್ಟಿದ್ರಿ ಅಂತೆ ನೀವು ಅವರಿಗೆ ಚುನಾವಣೆ ಸಂದರ್ಭ? ನಾನು ಯಾವುದೇ ಮಾತು ಕೊಟ್ಟಿಲ್ಲ. ನಾನು ಯಾವುದೇ ಅಂತ ಆಶ್ವಾಸನೆ ಕೊಡೋಕೆ ನಾನೇನು ಹೈಕಮಾಂಡ್ ಅಲ್ಲ. ಅವರು ಹೈಕಮಾಂಡ್ ಕೇಳ್ಕೋಬೇಕು. ಅದನ್ನೇನಾದರೂ ಅವ್ರಿಗೆ ಆಸೆ ಇದ್ದರೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡಲಿ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಬೆಂಬಲದಿಂದ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್, ಶಹಜಹಾನ್ ಡೋಂಗರಗಾಂವ್, ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸೂಳಿ ನೇತೃತ್ವದಲ್ಲಿ ಸ್ವಾಭಿಮಾನಿ ರೈತ ಪ್ಯಾನೆಲ್ ರಚಿಸಿ ಶಾಸಕ ಲಕ್ಷ್ಮಣ ಸವದಿ ಮಣಿಸಲು ಕಾರ್ಯತಂತ್ರ ಹೆಣೆಯಲಾಗಿತ್ತು. ಆದರೆ ಈ ಪ್ಯಾನೆಲ್ನ ಎಲ್ಲಾ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಪರಾಭವಗೊಳ್ಳುವ ಮೂಲಕ ತೀವ್ರ ಮುಖಭಂಗ ಅನುಭವಿಸಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಪ್ರಚಾರ ಭಾಷಣದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಧ್ಯೆ ಆರೋಪ ಮತ್ತು ಪ್ರತ್ಯಾರೋಪಗಳು ತಾರಕಕ್ಕೇರಿದ್ದವು. ಕಳೆದ ವಿಧಾನಸಭಾ ಚುನಾವಣೆ, ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ, ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. संकल्प शिंदे, KMM कांडा न्यूज, बेळगावी.